ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜಮುರೋಗಿಣಃ ನಿದೇಶ ವಿದ್ಯಾನಾಂ ದಕ್ಷಿಣಾಮೂರ್ತಿ ನಮಃ. ಪ್ರಥಮವಾಗಿ ಇವತ್ತಿನ ವಿಶೇಷ ತಿಳಿಸೋದಾದರೆ ಶತಚಂಡಿಕಾ ಯಾಗ ಮೈಸೂರಿನಲ್ಲಿ ಪ್ರಥಮವಾಗಿ ಮಾಡ್ತಾ ಇರೋಂಥದ್ದು. ಅಂದರೆ ತುಂಬ ದಿನಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಶತಚಂಡಿಕಾ ಯಾಗ ಅಂತ ಹೇಳಿದ್ರೆ ಒಂದು ಹೋಮಕುಂಡಗಳಲ್ಲಿ ಅವಿಷ್ಟಕವಾಗಿ ಒಂದು 700 ಮಂತ್ರಗಳನ್ನು ಪುನರಾವರ್ತಿಗಳಲ್ಲಿ ಹೇಳಿ ಅವಿಸ್ತನ್ನು ಕೊಡ್ಕೊಂಡು ಬಂದಿರೋಂಥದ್ದು ಉಂಟು. ಇದೇನಾಗಿದೆ ಶತಚಂಡಿಕಾ ಯಾಗ ವಿಶೇಷ ಅಂದರೆ 108 ಏನಿದ್ದಾರೆ ಅದು ಒಂದು 108 ಹೋಮಕುಂಡಗಳಲ್ಲಿ ವಿಶೇಷವಾಗಿ 700 ಮಂತ್ರಗಳನ್ನು ಪುನರಾವರ್ತಿ ಮಾಡಿ ಒಂದು ಅವಿಸ್ತನ್ನು ಕೊಟ್ಟು ಒಂದು ಪೂರ್ಣಾವತಿಯನ್ನು ಕೊಡುವಂಥ ವಿಶೇಷವಾದಂಥ ಭವ್ಯವಾದಂತಹ ಒಂದು ಕಾರ್ಯಕ್ರಮ ಈ ಮೈಸೂರಿನಲ್ಲಿ ನಡೀತಾ ಇದೆ. ಸ್ಥಳ ಒಂದು ಉತ್ನಳ್ಳಿ ಬರುವಂತಹ ಒಂದು ಯುವ ದಸರಾ ನಡೆದಂಥ ಸ್ಥಳದಲ್ಲಿ ಮಾಡ್ತಾ ಇರುವಂಥದ್ದು. ಇದಕ್ಕೆ ಮೈಸೂರಿನಲ್ಲಿರುವಂಥದ್ದು ಶತಚಂಡಿಕಾ ಯಾಗದ ಒಂದಿಷ್ಟು ಮಹತ್ವಗಳನ್ನು ತಿಳಿಸೋಣ ಅಂತ. ಮೊದಲನೇದಾಗಿ ಯಾಗನೇ ಬೇರೆ ಹೋಮನೇ ಬೇರೆ. ಇಲ್ಲಿ ನಡೀತಾ ಇರುವಂಥದ್ದು ಯಾಗದ ವಿಶೇಷ ಎಂತ ಸಹ ಅಂತಂದರೆ ಆರೋಗ್ಯ ಇಲ್ಲದಂಥವರು, ತುಂಬ ಆರೋಗ್ಯ ಕೆಟ್ಟಿರುವಂಥವರು, ಅಥವಾ ಕುಟುಂಬದಲ್ಲಿ ಪಿತೃದೋಷಗಳಿರುವಂಥವರು, ಅಥವಾ ಕುಟುಂಬದಲ್ಲಿ ತುಂಬ ಕಲಹಗಳಿರುವಂಥವರು, ಅಥವಾ ವಿವಾಹದಲ್ಲಿ ವಿಳಂಬ ಆಗ್ತಾ ಇರುವಂಥವರು, ಅಥವಾ ತುಂಬ ಪ್ರೌಢಾವಸ್ಥೆಯಲ್ಲಿದ್ದು ಅಂದರೆ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿದ್ದು ಸಮಾಧಾನ ನೆಮ್ಮದಿ ಇಲ್ಲ ಅಂತ ಜೀವನವನ್ನು ಕಂಡುಕೊಳ್ಳುವಂತಹ ವಿಶೇಷವಾದಂತಹ ಯಾಗ ಆಗಿರುತ್ತಿದ್ದು. ಈ ಯಾಗದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬೇಕು. ಪ್ರತಿಯೊಬ್ಬರು ಕೂಡ ಅಮ್ಮನವರ ಅನುಷ್ಠಾನವನ್ನು ಪಡೆಯುವಂಥದ್ದು. ಏನಂತಕ್ಕೆ ಅಂದರೆ ಇದು ಒಂದು ಶಕ್ತಿಪೀಠ. ನಮ್ಮ ಚಾಮುಂಡಿ ಬೆಟ್ಟದ ಪಕ್ಕ ಜ್ವಾಲಾ ತ್ರಿಪುರ ಸುಂದರಿ ಅಮ್ಮನವರ ಪಕ್ಕದಲ್ಲಿರುವಂತಹ ಮೈದಾನದಲ್ಲಿ ಮಾಡ್ತಾ ಇರುವಂಥದ್ದು. ಶ್ರೀ ಸರ್ವಮಂಗಳ ದೇವಸ್ಥಾನ ಸೇವಾ ಟ್ರಸ್ಟ್ ಅವರ ಒಂದು ಅನುಷ್ಠಾನದಲ್ಲಿ ನಡೀತಾ ಇರುವಂಥದ್ದು ಇದು. ಹಾಗಾಗಿ ಸಮಸ್ತ ಮೈಸೂರಿನ ಜನತೆ ಹಾಗೂ ನಮ್ಮ ಕರ್ನಾಟಕದ ಜನತೆ ಎಲ್ಲರಿಗೂ ಸಹ ಈ ಒಂದು ಸೌಭಾಗ್ಯವನ್ನು ಕರುಣಿಸಿಕೊಡ್ತಾ ಇರುವಂಥದ್ದು ಸರ್ವಮಂಗಳ ದೇವಸ್ಥಾನ ಸೇವಾ ಟ್ರಸ್ಟ್ ಅವರು. ಹಾಗಾಗಿ ಎಲ್ಲರೂ ಕೂಡ ಈ ಯಾಗದಲ್ಲಿ ತನು ಮನ ಧನ ವಿಶೇಷವಾಗಿ ಹೇಳಿಬಿಡ್ತೀವಿ ನಾವು. ಏನು ಅಂದರೆ ಒಂದು ಪೂರ್ಣಾವತಿಯನ್ನು ಕೊಟ್ಟು ಯಾಗದಲ್ಲಿ ಒಂದು ಅವಿಷ್ಟನ್ನು ಕೊಡ್ತಾ ಇದ್ದೀವಿ. ಈ ಯಾಗದ ವಿಶೇಷ ಅಂದರೆ 13 ಪೂರ್ಣಾವತಿಗಳಾಗತ್ತೆ ಮತ್ತು ಗುಡಾನದಲ್ಲಿ ಬೆಲ್ಲದನ್ನದಲ್ಲಿ ಯಾಗವನ್ನು ಮಾಡ್ತಾ ಇರೋಂಥದ್ದು. ಹಾಗಾಗಿ ವಿಶೇಷವಾಗಿ 108 ಯಾಗ 13 ಪೂರ್ಣಾವತಿಗಳು ನಡೆಯುವಂಥ ಒಂದು ವಿಶೇಷ ಯಾಗವಾಗಿರುತ್ತೆ. ಈ ಯಾಗಕ್ಕೆ ಒಂದು ಹೇಳ್ತೀವಿ ನಾವು ತನು ಮನ ಧನ ಅಂತ. ತನು ಮನ ಅಂದರೆ ಏನು ಅಂತಂದರೆ ಮನಪೂರ್ವಕವಾಗಿ ಬಂದು ನೋಡೋದು, ಕೇಳೋದು, ಹೇಳೋದು. ಏನು 3 ದಿನ ಕಾರ್ಯಕ್ರಮ ಇದೆ, 27, 28, 29. ಈ 3 ದಿನದಲ್ಲಿ 2 ದಿನ ವಿಶೇಷವಾಗಿರುವಂಥದ್ದು. 28ನೇ ತಾರೀಕು ಲಕ್ಷ ಜಪ ಆಗುತ್ತೆ. 29ನೇ ತಾರೀಕು ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆಗೆ ಪೂರ್ಣಾವತಿ ಇದೆ. ಹಾಗಾಗಿ ವಿಶೇಷವಾಗಿ ಪೂರ್ಣಾವತಿಗೆ ಬರುವಂಥದ್ದು, ಸೇವೆ ಮಾಡುವಂಥದ್ದು. ಸೇವೆ ಅಂದರೆ ಈಗೆಲ್ಲ ನಮ್ಮ ಸಮಾಜದಲ್ಲಿ ಒಂದು ಇದಾಗ್ಬಿಟ್ಟಿದೆ. ಸೇವೆ ಅಂದರೆ ಹಣ ಕೊಡಬೇಕು ಹಾಗೆ ಹೀಗೆ ಅಂತ. ಆದರೆ ಏನಾಗಿದೆ ಅಂತಂದರೆ ನಮ್ಮ ಪೂರ್ಣಾವತಿಗೆ 7 ಪೂರ್ಣಾವತಿಗಳು ಮಂತ್ರ ಹೇಳುವಂಥದ್ದು. 700 ಮಂತ್ರಗಳನ್ನು 13 ಪೂರ್ಣಾವತಿಗಳು ಕೊಡುವಂಥದ್ದು. ಇಲ್ಲಿರುವಂತಹ ನಮ್ಮ ಸಂಸ್ಥೆಯ ಒಂದು ಏನಿದೆ ಕಾಂಟ್ಯಾಕ್ಟಲ್ಲಿ ಕೊಡುವಂಥದ್ದು ಅಥವಾ ನಿಮ್ಮಲ್ಲಿ ಸೇವೆ ಮಾಡುವಂಥದ್ದು 7 ರೂಪಾಯಿ ಅಥವಾ 13 ರೂಪಾಯಿಗಳನ್ನು ಕೊಟ್ಟರೆ ಸಾಕು ಅಂತ ಹೇಳುವಂಥದ್ದು. ಯಾಕೆಂದರೆ 13 ಪೂರ್ಣಾವತಿಗೆ 1 ರೂಪಾಯಿ ಆಗಿರುತ್ತೆ, 700 ಮಂತ್ರಕ್ಕೆ 1 ರೂಪಾಯಿ ಆಗಿರುತ್ತೆ. ಇದು ಋತ್ವಿಕರಿಗೆ ಮತ್ತು ಅಲ್ಲಿರುವಂತಹ ಯಾಗಕ್ಕೆ ಸೇವೆ ಮಾಡುವಂಥ ವಿಶೇಷ ಫಲ ಅಂತಲೇ ಹೇಳುವಂಥದ್ದಾಗಿರುತ್ತೆ. ಎಲ್ಲ ಹೇಳ್ತಾರೆ ಒಂದು ಯಾಗ ಮಾಡ್ತೀನಿ ಅಂದರೆ ತುಂಬ ಖರ್ಚುಂಟು. ಮಹಾರಾಜರ ಕಾಲಗಳಲ್ಲಿ ಮಾಡ್ತಿದ್ದೆವು. ಇತ್ತೀಚೆಗೆ ಯಾಗ ಮಾಡ್ತಾ ಇರುವಂಥದ್ದು ವಿಳಂಬ ಆಗಿದೆ, ವಿರಳಗಳಾಗಿದೆ. ದಯವಿಟ್ಟು ಈ ಯಾಗದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಅಮ್ಮನವರ ಪ್ರಸಾದಕ್ಕೆ ಮತ್ತು ರಕ್ಷೆಗೆ ಪಾಲ್ಗೊಳ್ಳಬೇಕು ಅಂತ ನಮ್ರತೆಯಿಂದ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಈ ಯಾಗದಲ್ಲಿ 108 ಯಾಗದ ಹೋಮಕುಂಡಗಳು ಒಂದು ರೆಡಿ ಆಗ್ತಾ ಇದೆ. ಇದಕ್ಕೆ ಈ ಸಂಸ್ಥೆಯ ಒಂದು ಅಲ್ಲಿ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆ ಇದೆ. ಅವರನ್ನು ನೀವು ಸಂಪರ್ಕಿಸಿದ್ರೆ ಅವರು ಹೇಗೆ ಬರಬೇಕು ಯಾಗಕ್ಕೆ, ದಂಪತಿಗಳೇ ಕೂರುವಂಥದ್ದು. ಯಾಕೆಂದರೆ 108 ದಂಪತಿಗಳು ಬೇಕು. 108 ದಂಪತಿಗಳಲ್ಲಿ ಕೆಲವೊಬ್ಬರು ಅಲ್ಲಿ ಬಂದಿದ್ದಾರೆ. ಕೆಲವೊಂದು ಸ್ವಲ್ಪ ಜಾಗಗಳಿದ್ದರೆ ಅಂದರೆ 108ಅಲ್ಲಿ ಕೆಲವೊಂದಷ್ಟು ಉಳ್ಕೊಂಡಿದ್ರೆ ನೀವು ಸಂಪರ್ಕಿಸಿದ್ರೆ ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ಎರಡನೇ ವಿಚಾರವಾಗಿ ಈ ಯಾಗದಲ್ಲಿ ದಂಪತಿಗಳು ಕೂರೋದಕ್ಕೆ ಅವಕಾಶ ಇದೆ 108ಕ್ಕೆ ಮಾತ್ರ. 108ಗಿಂತ ಜಾಸ್ತಿ ಆದರೆ 108ಗಿಂತ ಜಾಸ್ತಿ ಇಲ್ಲ. ಯಾತಕ್ಕೆ 108ಗಿಂತ ಜಾಸ್ತಿ ಇಲ್ಲ ಅಂತಂದರೆ ಅಲ್ಲಿಗೆ ದಂಪತಿಗಳಿಗೆ ಮಾತ್ರ ಅವಕಾಶ ಇರುವಂಥದ್ದು. 2-3 ಜನತೆಗಳನ್ನು ಕೂರಿಸೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ವರ್ಷಗಳಿಂದ ಈ ಯಾಗಗಳು ನಡೀತಾ ಇದೆ? ಇತ್ತೀಚೆಗೆ ಹೇಳಬೇಕು ಅಂತಂದರೆ ಮಹಾರಾಜರ ಕಾಲದಲ್ಲಿ ಆಗಿದ್ದುಂಟು, ಅಲ್ಲಿವರೆಗೆ ಆಗಿಲ್ಲ. ತುಂಬ ಆಲ್ರೆಡಿ 106 ವರ್ಷಗಳ ಹಿಂದೆ ಮಾಡ್ತಾ ಬಂದಿರೋಂಥದ್ದು, ಇತ್ತೀಚೆಗೆ ಮಾಡಿಲ್ಲ.
ಅಲ್ಲ, ಅದು ಈ ಯಾಗ ಮಾಡ್ಬೇಕಾದ್ರೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಹೌದು. ಹಾಗಾದ್ರೆ ಈ ಕಷ್ಟದಲ್ಲೂ ಇದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ತಾವು? ಪ್ರಯತ್ನ ಅಂತ ಹೇಳಿದ್ರೆ ಮೊದಲದೊಂದು ವಿಚಾರ ಹೇಳ್ಬಿಡ್ತೀವಿ. ಒಂದು ಯಾಗ ಮಾಡೋದ್ರಿಂದ ನಮಗೆ 3 ಥರ ಫಲಗಳು ಸಿಗುತ್ತೆ. 3 ಫಲಗಳು ಅಂತ ಹೇಳುವಂಥದ್ದು ಏನು ಅಂದರೆ, ಆ ಜಾಗದಿಂದ ಎಲ್ಲಿ ಯಾಗ ನಡೆಯುತ್ತೆ ಆ ಜಾಗದಿಂದ ಒಂದಷ್ಟು ಕಿಲೋಮೀಟರ್ಗಳ ಗಟ್ಟಲೆ ಒಂದು ಪ್ರಕೃತಿಯನ್ನು ಕ್ಲೀನ್ ಮಾಡುತ್ತೆ. ಮೊದಲನೇದಾಗಿ ಅದರದ್ದು ಬರುವಂತಹ ಏನಿದೆ, ನಮ್ಮಲ್ಲಿ ಬರುವಂಥ ಯಾಗದ ವಿಸ್ಸಿನ ಏನಿರುತ್ತೆ ಕೊಡುವಂಥದ್ದು ಮಳೆ ಬೆಳೆ ಪ್ರಕೃತಿಗೆ, ಸಮಾಜಕ್ಕೆ, ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಒಂದು ಉದ್ದೇಶ ಆಗಿರುವಂಥದ್ದು. ಇದು ಆರ್ಥಿಕ ಅಭಿವೃದ್ಧಿಗಾಗಿ ಕೆಲವರು ಮಾಡ್ತಾ ಇದ್ದಾರೆ ಅಂತ ಆರೋಪ ಇದೆ. ತಮ್ಮ ಅಭಿವೃದ್ಧಿಗೋಸ್ಕರ ಯಾಗದ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಇಲ್ಲ, ಆ ಥರ ಅಂತ ಏನಿಲ್ಲ. ಯಾಗದ ಅಭಿವೃದ್ಧಿಗಾಗಿ ಯಾರನ್ನೂ ಕೂಡ ನೀವು ಇದನ್ನು ಮಾಡಿ, ನೀವು ಹೀಗೆ ಕೊಡಿ ಹಾಗೆ ಕೊಡಿ ಅಂತ ಎಲ್ಲೂ ಸುಧಾ ಕೇಳಿಲ್ಲ. ಏನಿದೆ ಸಮಾಜಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಸಹ ಮಾಡ್ತಾರಂಥದ್ದು. ಲೋಕ ಕಲ್ಯಾಣಕ್ಕೆ ಮಾಡೋದಾದ್ರೆ ಇದನ್ನ ಮೊದಲೇ ಮಾಡ್ಬೋದಾಗಿತ್ತಲ್ಲ. ಬಹಳಷ್ಟು ಜನ ಇವತ್ತು ಅದು ಹೇಳ್ತೀವಿ ನಾವು. ಅದು ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಕರ್ಮಾನುಗುಣ್ಯನಂ ಕಾರ್ಯಾನುಗುಣ್ಯನ ಅಂತ. ಅವ್ರ ಅಮ್ಮನವ್ರ ಅನುಷ್ಠಾನ ಯಾವತ್ತಾಗುತ್ತೋ ಅವತ್ತಿಗೆ ಅದು ಮಾಡಬೇಕು ಅಂತ. ಯಾಕೆಂದ್ರೆ ಈಗ ತುಂಬ ಹಣಗಳಿದೆ, ತುಂಬ ನನ್ನ ಹತ್ರ ದುಡ್ಡಿದೆ ಅಂದವ್ರ ತಕ್ಷಣದಲ್ಲಿ ಯಾಗ ಮಾಡೋಕ್ಕಾಗಲ್ಲ. ಎರಡನೇ ವಿಚಾರ, ಈಗ ನೀವೇ ನೋಡ್ತಿದ್ದೀರಾ ಹೇಗೆ ಅಂತ ಹೇಳಿದ್ರೆ, ನನ್ನ ಹತ್ರ ಹಣ ಇದೆ, ತುಂಬ ವಿಚಾರ ಇದೆ, ನಾನು ಮನೆ ಕಟ್ಟಬೇಕು ಅಂದರೆ ತಕ್ಷಣ ಕಟ್ಟಕ್ಕಾಗಲ್ಲ. ಕಟ್ಟಿರುವಂಥ ಮನೆ ಗೃಹಪ್ರವೇಶ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅದನ್ನು ಹೇಳುವಂಥದ್ದು ಪೂರ್ಣ ಫಲ ಅಂತ. ಕರ್ಮಾನುಗುಣ್ಯ ಅಂದರೆ ಕರ್ತವ್ಯ ನಮ್ಮದಲ್ಲಿ ಪಾಲನೆ ಮಾಡಬೇಕು ಅಂತ ಪ್ರೇರಣೆ ಆಗಬೇಕು ಅಮ್ಮನವ್ರದ್ದು. ಪ್ರೇರಣೆ ಆದಾಗ ಎಲ್ಲ ನೀವು ಸಹ ಸಾಮಾನ್ಯ ಮನುಷ್ಯ ಮಾಡಬೇಕು ಅಂದರೂ ಮಾಡಿಬಿಡ್ತಾರೆ. ಈಗ ಯಾರಿಗೆ ಪ್ರೇರಣೆ ಆಗಿದೆ? ಅಮ್ಮನವರ ಪ್ರೇರಣೆ ತುಂಬ 2 ವರ್ಷದ ಪ್ರಯತ್ನ ಇದು. ಯಾರಿಗೆ? ನಿಮಗಾಗಿದೆ? ನನಗೆ ಆಗಿದೆ 2 ವರ್ಷದ ಪ್ರಯತ್ನ. ಅದು ಎಲ್ಲ ಸಮ್ಮುಖದಲ್ಲಿ ಪ್ರತಿಯೊಬ್ಬರನ್ನ ಸಹಕಾರದಲ್ಲಿ ಮಾಡಬೇಕು. ನಿಮ್ಮದೊಂದು ಅಭಿಷ್ಟ ಬೇಕು, ನೀವು ಕೂಡ ಪಾಲ್ಗೊಳ್ಳಿ ಅಂತ ಕೇಳ್ಕೊಂಡು ಮಾಡ್ತಾರೆ.